ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಮ್ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಹೇಳುತ್ತಾ ಹಂಗೆ ನಮಸ್ಕಾರನೂ ಮಾಡುತ್ತಾ. ಈಗ IPL 2026 ಒಂದು ರಿಲೀಸ್ ಪ್ಲೇಯರ್ ಲಿಸ್ಟ್ ಆ್ಯಂಡ್ ರಿಟರ್ನ್ ಪ್ಲೇಯರ್ ಲಿಸ್ಟ್ ಕೊಡಬೇಕು ಅಂತ ನವೆಂಬರ್ 15 ಡೆಡ್ಲೈನ್ ಆಗೈತಿ. ಅದ್ರೊಳಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಿಂದ ಯಾರ್ಯಾರು ಹೋಗಬಹುದು, ಹೌದಾ, ಯಾರ್ಯಾರು ಉಳಿಬಹುದು ಅನ್ನೋದಷ್ಟು ಕನ್ಸಿಕ್ಯೂಟಿವ್ ಆಗಿ ಗೊತ್ತಿಲ್ಲ. ಹೋಗ್ಬೋದು ಅನ್ನೋ ಲಿಸ್ಟ್ ಮಾತ್ರ ನಮಗೆ ಬಂದಿದೆ. ಅದರೊಳಗೆ ಒಂದಕ್ಕೆ ರವಿಚಂದ್ರನ್ ಅಶ್ವಿನ್, ಇಂಡಿಯಾದ ಕನ್ಸಿಸ್ಟೆಂಟ್ ಬಾಲರ್, ಓಕೆ, ಅವರು ಸ್ಪಿನ್ ಬಾಲರ್. ಕೆರಮ್ನ ಹಾಕ್ತಾರೆ ಅವ್ರ ಕಡೆ ಒಂದು 3-4 ಥರದ ಬಾಲ್ ಅದಾವ ಹಾಕಕ್ಕೆ. ಅವರು ರಿಟೈರ್ಮೆಂಟ್ ಕೊಟ್ಟರು, ಅವ್ರು ಬಿಟ್ಟು ಹಾಕ್ರಿ. ಈಗ ಮೋಸ್ಟ್ ಡೇಂಜರಸ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಇನ್ ನ್ಯೂಜಿಲ್ಯಾಂಡ್ ಡೆವನ್ ಕಾನ್ವೆ, ಹೌದಾ, ಅವ್ರನ್ನ ಈ ಸಲ ಬಿಡ್ಬೇಕು ಅನ್ನೋದು ಚೆನ್ನೈ ಸೂಪರ್ ಕಿಂಗ್ಸ್ನ ಫ್ರಾಂಚೈಸಿ ಮಾತಾಗೈತಿ. ಹಂಗೆ ಲಿಸ್ಟು ಬಂದಿದೆ, ಹೌದಾ. ಡೆವನ್ ಕಾನ್ವೆ, ವಿಜಯ್ ಶಂಕರ್, ದೀಪಕ್ ಹೂಡಾ, ಸ್ಯಾಮ್ ಕರನ್ ಇವರೆಲ್ಲರೂ ಹೋಗ್ಬೋದು. ಈ ಸಲ ಅವ್ರಿಗೂ ಕೂಡ ಗೇಟ್ ಪಾಸ್ ಕೊಡ್ಬೋದು. ಇವ್ರ ಕಡೆಯಿಂದ ಡೆವನ್ ಕಾನ್ವೆನ್ನ ಉಳಿಸ್ಕೊಂಡಿದ್ರೆ ಪಾಡಾಕತ್ತಂತ ನಮಗೆ ಅನಿಸ್ತು. ಯಾಕಂದ್ರೆ ಒಂದು ಟೀಮಿಗೆ ಆಡ್ಯಾರ, ಹೌದಾ. ಅದ್ರೊಳಗೆ ಪಿಚ್ ಹೆಂಗೈತಿ, ಚೆನ್ನೈ ಪಿಚ್ ಹೆಂಗೈತಿ, ಆಮೇಲೆ ಅಲ್ಲಿ ಗ್ರೌಂಡ್ ಯಾವ್ದು ರೀತಿ ವರ್ತಿಸ್ತೈತಿ, ಯಾಕಂದ್ರೆ ನೈಟ್ ಒಳಗೆ ಇದು ಡ್ಯೂ ಬರ್ತೈತಿ, ಎಲ್ಲದು ಅವ್ರ ಕಡೆಯಿಂದ ಗೊತ್ತಾಕತಿ. ಈಗ ಅವರು ಒಂದು ಟೀಮಿಗೆ ಆಡಕ್ಕೆ ಕುಂತಾರ ಅಂದ್ರೆ ಆ ಪಿಚ್ಚಿಂದು ಅದ್ರದ್ದು ಗ್ರೌಂಡಿಂದು ಎಲ್ಲ ಗೊತ್ತಿರ್ತೈತಿ. ಆದ್ರೆ ಇವ್ರಂದ್ರೆ ಅಷ್ಟು ಆಡಿಲ್ಲ. ಸ್ಯಾಮ್ ಕರನ್ ಆಡ್ಯಾರ, ಅವ್ರು ಒಂದು ವರ್ಷ ನಮ್ಮ ಕಡೆಗೆ, ಒಂದು ವರ್ಷ ಚೆನ್ನೈ ಸೂಪರ್ ಕಿಂಗ್ಸ್ಗೆ, ಇನ್ನೊಂದು ವರ್ಷ ಪಂಜಾಬ್ ಕಿಂಗ್ಸ್ ಕರ್ಕೊಂತಾರ, ಹೌದಾ. ಅವರು ಎರಡು ಕಡೆಗೂ ಕನ್ಸಿಸ್ಟೆಂಟ್ ಒಟ್ಟ ಇಲ್ಲ. ಇವ್ರಂದ್ರೆ ಡೆವನ್ ಕಾನ್ವೆ ಅಂದ್ರೆ ಆಡ್ಕೊಂತ ಬಂದಾರ ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಹಾಗಾಗಿ ಇದು ಒಂದು ಚಾನ್ಸ್ ಕೊಟ್ಟು ನೋಡಿದ್ರೆ ಚಲೋ ಅನಿಸ್ತಿತ್ತು ಅಂತ ಅನಿಸ್ತೈತಿ. ನೋಡೋಣ. ವಿಜಯ್ ಶಂಕರು ಏನು ಆಟಿಲ್ಲ, ಹೌದಾ. ದೀಪಕ್ ಕೂಡ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಮೋಸ್ಟ್ ಪಾಪ್ಯುಲರ್ ಬ್ಯಾಟರ್ ರಾಹುಲ್ ತ್ರಿಪಾಠಿ, ಸನ್ರೈಸರ್ಸ್ ಹೈದರಾಬಾದ್ ಒಳಗೆ ಆಡಿದ್ರು, ಹೌದಾ. ಅವಾಗ ಆಡಿದ್ರು. ಈಗ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕರ್ಕೊಂಡತ್ತಿ, ಹೌದಾ. ಅಂಥ ಪ್ರದರ್ಶನ ಅಂತಕ್ಕೆ ಇವರು ಡೆವನ್ ಕಾನ್ವೆ ಆಗಿರಲಿ, ಆಮೇಲೆ ರಚೀಂದ್ರ ರವೀಂದ್ರ ಇದ್ದರೂ ಕೂಡ ಅವ್ರ ಕಡೆಯಿಂದನೂ ಅಷ್ಟು ಪಾಪ್ಯುಲರ್ಸ್ ಕರೆಕ್ಟಾಗಿ ಒಂದು ಪ್ರದರ್ಶನ ನೀಡೋದಾಗಲಿಲ್ಲ. ರವಿಚಂದ್ರನ್ ಅಶ್ವಿನ್ನು, ಡೆವನ್ ಕಾನ್ವೆ, ಆಮೇಲೆ ವಿಜಯ್ ಶಂಕರು, ರಾಹುಲ್ ತ್ರಿಪಾಠಿ, ಸ್ಯಾಮ್ ಕರನ್, ಇವರು 5 ಮಂದಿ ಕಡಿದ್ದನು ಅಷ್ಟು ಇಂಪ್ಯಾಕ್ಟ್ ಮಾಡೋದಾಗಲಿಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ, ಹೌದಾ. ಹಾಗಾಗಿ 5 ಮಂದಿನೂ ಬಿಟ್ಟು ನಾವು ಟಾರ್ಗೆಟ್ ಮಾಡ್ಬೇಕು ಅನ್ಕೊಂಡಿರೋದು ನನ್ನ ಪ್ರಕಾರ ಇದೆ, ಹೌದಾ. ನನ್ನ ಪ್ರಕಾರ ಫ್ಯಾಬ್ ಡು ಪ್ಲೆಸಿ, ಜಾನಿ ಬೆಸ್ಟ್ರೋ, ಆಮೇಲೆ ಫಿನ್ ಅಲೈನ್, ಆಮೇಲೆ ಡೊನಲ್ ಫರೇರಾ, ಇವರೊಂದು. ಆಮೇಲೆ ಓಪನಿಂಗ್ ಒಳಗೆ ಯಾರಪ್ಪ ಅಂದ್ರೆ ಆಸ್ಟ್ರೇಲಿಯಾದ ಬ್ಯಾಟರ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸ್ ಅದನಲ್ಲ, ಇವನು ಯಾರಪ್ಪ ಅವನ ಹೆಸರು, ಡೆಲ್ಲಿ ಒಳಗೆ ಓಪನಿಂಗ್ ಒಳಗೆ ಆಡಿದ್ದಾರಲ್ಲ, ಜೇಕ್ ಫ್ರೆಗರ್ ಮೆಗ್ರಾಕ್, ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಭಾರಿ ಅನುಕೂಲ, ಹೌದಾ. ಅವ್ರು ಯಾವಾಗಿದ್ರೂ ಕಮ್ಬ್ಯಾಕ್ ಮಾಡ್ತಾರೆ. ನೋಡೋಣ ಯಾವ ರೀತಿ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಹೇಳಿ. ಆದರೆ ಒಂದು ಖುಷಿ ತರುವ ವಿಚಾರ ಏನಪ್ಪ ಅಂದ್ರೆ, MS ಧೋನಿ ಅವರು ನಮ್ಮ ಬಾಸ್ ಇನ್ನೂ ಈ ವರ್ಷ ಅಂದರೆ 2026-27 IPL ಇನ್ನೂ 2 ವರ್ಷ ಆಡ್ತಾರಂತ ರಿಪೋರ್ಟ್ ಬಂದಿದೆ. ಈಗ ಚೆನ್ನೈ ಸೂಪರ್ ಕಿಂಗ್ಸ್ ಫಸ್ಟ್ ಟೀಮಿಂದು ಹೇಳಿದ್ವಿ. ಹಾಗೆ ನೆಕ್ಸ್ಟ್ ಟೀಮ್ ಯಾವುದು ಪ್ರಿವ್ಯೂ ವಿಡಿಯೋ ಮಾಡ್ಬೇಕಂತ ಹೇಳಿ, ಯಾಕೆ ರಿಲೀಸ್ ಪ್ಲೇಯರ್ ಲಿಸ್ಟ್ ಮಾಡ್ಬೇಕಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿರಿ ಪ್ಲೀಸ್. ಯಾಕಂದರೆ ನಿಮ್ಮ ಒಂದು ಲೈಕು, ನಿಮ್ಮ ಒಂದು ಶೇರು, ನಿಮ್ಮ ಒಂದು ಕಾಮೆಂಟು ನಮ್ಮನ್ನು ಬೆಳೆಸೋಕೆ, ನಾವು ಬೆಳೆಯಲು ಒಂದು ಸಹಕಾರಿಯಾಗತ್ತೆ. ಯಾರೇ ನೋಡ್ತಿರಲಿ, ಹೌದಾ. ಹಿಂಗೆ ತಪ್ಪಿದ್ರೆ ಕಾಮೆಂಟ್ ಒಳಗೆ ಹಿಂಗೆ ಅಂತ ಹಾಕ್ರಿ, ಸರಿ ಮಾಡ್ಕೊಂತೀನಿ, ಹೌದಾ. ಇಷ್ಟ ಆಗಿತ್ತು ಅಂದ್ರೆ
ಒಂದು ಲೈಕ್ ಮಾಡಿ ಒಂದು ಸಹಾಯ ಮಾಡಿರಿ. ಯಾಕಂದ್ರೆ ನಿಮ್ಮ ಒಂದು ಲೈಕ್ ನಿಮಗೆ ಭಾಳ ಎನ್ಕರೇಜ್ ಕೊಡ್ತೈತಿ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ. ಹೌದಾ? ಲೈಕು ಶೇರು ಕಾಮೆಂಟ್ ಏನು ಬರಲಿದ್ರೆ ಒಂದು ಮಾಡಕ್ಕೆ ಮಕ ಸಪ್ಪಗಾಗ್ಬಿಡುತ್ತೆ. ಹಾಗಾಗಿ ಹಂಗೆ ಮಾಡಬೇಡ್ರಿ. ಎಲ್ಲರೂ ಲೈಕು ಶೇರ್ ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಯಾವ್ದು ಬರ್ತೈತಿ ಅಂತ ಕಾಮೆಂಟ್ ಮಾಡಿ ಹೇಳ್ರಿ, ನಾ ಮಾಡ್ತೀನಿ. ಓಕೆ, ಗುಡ್ ಬೈ.